ಸ್ನೇಹಿತರೆ ನಮಸ್ಕಾರ. ಇಲ್ಲಿನ ಬಸವೇಶ್ವರ ದೇವರ ದರ್ಶನ ಮಾಡಬೇಕು ಅಂದರೆ ನೀರಲ್ಲಿ ಇಳಿದ್ಬಿಟ್ಟು ಹೋಗಿ ದರ್ಶನ ಮಾಡಬೇಕು ಸ್ನೇಹಿತರೆ. ಈ ದೇವಸ್ಥಾನ ಬರೋದು ತಾರಾನಗರ ಡ್ಯಾಮ್ ಹತ್ರ. ನೋಡ್ತಾ ಇರ್ಬೋದು ತಾರಾನಗರ ಡ್ಯಾಮ್ ಸುಂದರ ನೋಟ. ಎರಡು ಕಣ್ಣು ಸಾಲದು ಈ ಸುಂದರ ನೋಟವನ್ನು ನೋಡಲಿಕ್ಕೆ. ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಲೇಟಾಗೆ ಸಂತೆಗುಡ ನಾಗರಾಜ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನೋಡ್ತಾ ಇರ್ಬೋದು ಡ್ಯಾಮಿಗೆ ಹೋಗುವ ರಸ್ತೆಯಲ್ಲಿ ಬೆಟ್ಟ ಗುಡ್ಡಗಳು ತುಂಬ ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಕೊಲ್ಲರಮ್ಮ ದೇವಿ ಗುಡಿ ಹತ್ರ ಅಲ್ಲಿಂದ ಒಂದು ಸುಂದರ ನೋಟ ನೋಡಿ. ತಾರಾನಗರ ಡ್ಯಾಮ್ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂದರೆ ನೋಡಿ. ಈ ಪ್ಲೇಸ್ ಇದೆಯಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಎಲ್ಲೆಲ್ಲೋ ತುಂಬ ಜಾಗಗಳಲ್ಲಿ ಫೋಟೋ ನೋಡಿರ್ತೀರ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇಲ್ಲಿಂದ ಒಂದು ಸುಂದರವಾದ ವ್ಯೂ ಸ್ನೇಹಿತರೆ. ಇಂಥ ಒಂದು ಅದ್ಭುತ ಸ್ಥಾನ ಪಡೆದಿರುವ ಸಂಡೂರು ನಿಜಕ್ಕೂ ಅದ್ಭುತ ಸ್ನೇಹಿತರೆ. ನಿಜಕ್ಕೂ ಧನ್ಯ ಸಂಡೂರಿನ ಪ್ರಜೆಗಳು. ಸರಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಬಂದಿದ್ದೀವಿ ಅಂದರೆ ಗಂಡಿ ವೀರಬಸವೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಈ ಒಂದು ಸುಂದರ ನೋಟನ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ತಂದುಬಿಟ್ಟು ಬಿಸಾಕ್ ಹೋಗಬೇಡಿ. ಯಾಕಂದರೆ ಪ್ಲಾಸ್ಟಿಕ್ನ ಇಂಥ ಜಾಗಗಳಲ್ಲಿ ಹಾಕೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಅಲ್ಲಲ್ಲಿ ಬರೆದಿದ್ದಾರೆ ಪ್ಲಾಸ್ಟಿಕ್ಕನ್ನು ಇಲ್ಲಿ ಬಿಸಾಡಬೇಡಿ, ಇದು ನಮ್ಮ ದೇವಸ್ಥಾನ ಅಂಥೇಳಿ ಎಲ್ಲ ಕಡೆ ಬರೆದಿದ್ದಾರೆ ಸ್ನೇಹಿತರೆ. ನೀವು ಈಗ ಒಂದು ಅದ್ಭುತವಾದ ದೇವಸ್ಥಾನವನ್ನು ನೋಡುತ್ತೀರಾ ಸ್ನೇಹಿತರೆ. ತುಂಬ ವಿಶ್ವದ ಪ್ರಖ್ಯಾತ ಸ್ಥಾನದಲ್ಲಿ ಈ ದೇವಸ್ಥಾನವೂ ಒಂದು ಸ್ಥಾನ ಪಡೆದಿದೆ ಅಂಥೇಳಿ. ಯಾಕಪ್ಪ ಅಂದರೆ ಇಲ್ಲಿ ಡ್ಯಾಮಲ್ಲಿ ನೀರಿದಾವೆ ಅಂದರೆ ವರ್ಷ ಪೂರ್ತಿ ಈ ದೇವಸ್ಥಾನದ ಒಳಗಡೆ ನೀರಿರ್ತವೆ ಸ್ನೇಹಿತರೆ. ಡ್ಯಾಮಲ್ಲಿ ನೀರಿದ್ದಾವೆ ಅಂದರೆ ವರ್ಷದ ಪೂರ್ತಿನೂ ಈ ದೇವಸ್ಥಾನದಲ್ಲಿ ನೀರಿರ್ತವೆ. ಇಲ್ಲಿನ ದರ್ಶನ ಪಡಬೇಕಂದ್ರೆ, ಇಲ್ಲಿನ ಬಸವೇಶ್ವರ ದೇವರ ದರ್ಶನ ಪಡಿಬೇಕಂದ್ರೆ ಸ್ನೇಹಿತರೆ ಇಲ್ಲಿನ ನೀರಲ್ಲಿ ಇಳಿದ್ಬಿಟ್ಟು ಹೋಗಿ ದರ್ಶನ ಪಡಿಬೇಕು ಸ್ನೇಹಿತರೆ. ಅಂಥ ಧೈರ್ಯ ಮಾಡಬೇಕಂದ್ರೆ ತುಂಬಾ ಧೈರ್ಯ ಇರಬೇಕು. ಹಾಗೆ ಸ್ನೇಹಿತರೆ ಇಂಥ ಮಹೋನ್ನತ ಸ್ಥಾನ ಪಡೆದಿರುವ ಇಂಥ ಒಂದು ದೇವಸ್ಥಾನ ನಮ್ಮ ಸಂಡೂರು ತಾಲೂಕಿನಲ್ಲಿ ಇದೆ ಅಂದರೆ ಅದು ನಾವು ಹೆಮ್ಮೆ ಪಡಬೇಕು ಸ್ನೇಹಿತರೆ. ಯಾಕಪ್ಪ ಅಂದರೆ ಸುಮಾರು ನೀರಲ್ಲಿ ಎಂಥದ್ದು ಬೇಕಾದರೆ ಬಿದ್ದೋಗುತ್ತೆ ಸ್ನೇಹಿತರೆ. ಆದರೆ ನೋಡ್ತಾ ಇರ್ಬೋದು ವರ್ಷಗಳ ಕಾಲ ನೀರಲ್ಲೇ ಇರುತ್ತೆ ಈ ದೇವಸ್ಥಾನ. ಯಾವುದೇ ಥರ ಒಂದು ಅಚ್ಚು ಅಳಕದೆ ನಿಂತಿರುವುದು ಸ್ನೇಹಿತರೆ. ಇಲ್ಲಿನ ಒಂದು ವಾತಾವರಣ ಅಂತೂ ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಲದು ಸ್ನೇಹಿತರೆ. ತುಂಬ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ. ಇಲ್ಲಿ ಯಾವಾಗಾದ್ರೂ ಒಂದು ಸಾರಿ ಬಂದರೆ ಇಲ್ಲಿನ ಸೌಂದರ್ಯ, ಸುಂದರ ನೋಟ ಹಾಗೂ ಸುಂದರ ಕಾಡು ಗುಡ್ಡಗಳು, ಗಿಡ ಮರಗಳು ತುಂಬ ಚೆನ್ನಾಗಿ ಕಾಣ್ತವೆ ಸ್ನೇಹಿತರೆ. ಬೆಟ್ಟ ಗುಡ್ಡಗಳಂತ ಇದೇ ತಾರಾನಗರ ಡ್ಯಾಮ್ ಹತ್ರ ಮಳೆ ಬಂತು ಮಳೆ ಮೂವಿ ಶೂಟಿಂಗ್ ನಡೆದಿದೆ ಸ್ನೇಹಿತರೆ. ಆಗಿನ ಕಾಲದ ಹಳೆ ಮೂವಿ ಸೂಪರ್ ಡೂಪರ್ ಹಿಟ್ಟಾಗಿದೆ ಆ ಮೂವಿ. ಇದೇ ಒಂದು ಕೆರೆಯ ಸುತ್ತಮುತ್ತಲಿನಲ್ಲಿ ಆ ಒಂದು ಮೂವಿನ ಶೂಟಿಂಗ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿನ ಒಂದು ಸೌಂದರ್ಯ, ಸುಂದರ ಕಾಡು ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣ್ತಾ ಇದೆ ಅಂದರೆ. ಈ ಜಾಗದಲ್ಲಿ ಯಾವಾಗಾರು ಈ ಕಡೆ ಹೋಗ್ತಾ ಇದ್ದರೆ ಇಲ್ಲಿ ಬಂದುಬಿಟ್ಟು ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿ ಈ ಸುಂದರ ನೋಟವನ್ನು. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಂತೆಗುಡ ನಾಗರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇನ್ನೂ ಈ ಥರ ಕಂಟೆಂಟು, ಈ ಥರ ಅದ್ಭುತವಾದ ದೇವಸ್ಥಾನಗಳನ್ನು ನಾನು ಮತ್ತೆ ನನ್ನ ವೀಡಿಯೋನಲ್ಲಿ ತರೋಕ್ಕೆ ನೋಡ್ತೀನಿ. ಇಲ್ಲಿವರೆಗೂ ವಾಚ್ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡದೆ ಮಾತ್ರ